ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸುಲಭವಾಗಿ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಹೀಗೆ ಸೀರೆ ತಗೊಂಡು ಕಂಪ್ಲೀಟಾಗಿ ಓಪನ್ ಮಾಡಿಕೊಂಡು 3 ಇಂಚ್ ನೆರಿಗೆ ಇಡ್ತಿದ್ದೀನಿ. ನೀವು ನೆರಿಗೆ ಇಡೋವಾಗ ನೆರಿಗೆ ಏನಾದರೂ ಜಾರ್ತಿದೆ ಅನಿಸಿದರೆ 5ರಿಂದ 6 ನೆರಿಗೆ ಆದಾಗ ಕ್ಲಿಪ್ಗಳನ್ನು ಹಾಕ್ಕೊಳ್ಳಿ. ನಾನು ಈಗ ಕ್ಲಿಪ್ ಹಾಕ್ತಿಲ್ಲ, ನೆರಿಗೆ ಎಲ್ಲ ಇಟ್ಟಾದಮೇಲೆ ಕ್ಲಿಪ್ಪನ್ನು ಹಾಕ್ಕೋತೀನಿ. ಹೀಗೆ ನೆರಿಗೆ ಎಲ್ಲ ಇಟ್ಟಾದಮೇಲೆ ಸೆರಗಿಗೆ 4 ಮೊಳದಷ್ಟು ಸೀರೆ ಬಿಟ್ಟಿದ್ದೀನಿ. ಈಗ ನೆರಿಗೆ ಇಟ್ಟಿದ್ದಾಯಿತು. ನೆರಿಗೆಗಳನ್ನು ಚೆಕ್ ಮಾಡಿಕೊಂಡು ಕ್ಲಿಪ್ಗಳನ್ನು ಹಾಕ್ಕೋತೀನಿ. ಕ್ಲಿಪ್ ಹಾಕೋ ಮೊದಲು ನೆರಿಗೆ ಎಲ್ಲ ಚೆಕ್ ಮಾಡ್ಕೋಬೇಕು, ನೆರಿಗೆ ಒಳಗಡೆ ಜಾರ್ಕೊಂಡಿರ್ತವೆ. ನನ್ನ ಚಾನಲಲ್ಲಿ ಬೇರೆ ಬೇರೆ ರೀತಿಯ ಸೀರೆ ಉಡಿಸುವ ವಿಧಾನಗಳಿದೆ, ಸುಲಭವಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಒಂದು ಸಾರಿ ನೋಡಿ, ನಿಮಗೆ ಈ ಬಾರಿ ಯಾವ ರೀತಿ ಉಡಿಸ್ಬೇಕು ಅನಿಸುತ್ತೆ ಆ ರೀತಿ ಉಡಿಸಿ. ಹೀಗೆ ಮಧ್ಯದಲ್ಲೂ ಸಹ ನೆರಿಗೆಗಳನ್ನು ಚೆಕ್ ಮಾಡಿಕೊಂಡು ಕ್ಲಿಪ್ಗಳನ್ನು ಹಾಕ್ಕೋತಿದ್ದೀನಿ. ಈಗ ನೆರಿಗೆ ಇಟ್ಟಿದ್ದಾಯಿತು. ಸೆರಗನ್ನು ಫೋಲ್ಡ್ ಮಾಡ್ತಿದ್ದೀನಿ. ನಾನು ಸೆರಗಿಗೂ ಸಹ 3 ಇಂಚ್ ನೆರಿಗೆ ಇಡ್ತಿದ್ದೀನಿ. ನಾನು ಸೆರಗಿಗೂ ಕ್ಲಿಪ್ಗಳನ್ನು ಹಾಕ್ಕೋತಿದ್ದೀನಿ. ನೀವು ಗುಂಡ್ಪಿನ್ ಸಹ ಯೂಸ್ ಮಾಡ್ಬೋದು, ಆದರೆ ಗುಂಡ್ಪಿನ್ ಯೂಸ್ ಮಾಡಿದ್ರೆ ಉಡ್ಸೋವಾಗ ಸ್ವಲ್ಪ ನೋಡಿಕೊಂಡು ಉಡಿಸ್ಬೇಕು. ಸ್ವಲ್ಪ ಜೋರಾಗಿ ಏನಾದರೂ ಎಳೆದ್ರೆ ಕೈಗೆ ಚುಚ್ಚುತ್ತೆ. ಅದಕ್ಕೆ ನಾನೀಗ ಕ್ಲಿಪ್ಗಳನ್ನು ಹಾಕ್ಕೋತೀನಿ. ಉಡ್ಸೋವಾಗ ಗುಂಡ್ಪಿನ್ ಹಾಕ್ಕೋತೀನಿ. ಈಗ ನೆರಿಗೆ ಮತ್ತು ಸೆರಗು ಎರಡು ಮುಗೀತು. ಬ್ಲೌಸ್ ಪೀಸನ್ನು ಕೈಗೆ ಹೇಗೆ ಸುತ್ತೋದು ಅಂತ ತೋರಿಸ್ತೀನಿ ಬನ್ನಿ. ಹೀಗೆ ಬ್ಲೌಸ್ ಪೀಸ್ ಇಟ್ಟು ಸುತ್ತಿ ಒಂದು ಗುಂಡ್ಪಿನ್ ಹಾಕ್ತೀನಿ. ನಾನು ತಗೊಂಡಿರೋ ಬ್ಲೌಸ್ ಪೀಸ್ಗೆ ಬಾರ್ಡರ್ ಇಲ್ಲ. ನೀವು ತಗೊಂಡಿರೋ ಬ್ಲೌಸ್ ಪೀಸ್ಗೆ ಬಾರ್ಡರ್ ಇದ್ದರೆ ಬಾರ್ಡರ್ ಕಡೆ ಸುತ್ತಿದರೆ ಬ್ಲೌಸ್ ರೀತಿ ಕಾಣುತ್ತೆ. ಹೀಗೆ ಸುತ್ತಿ ಒಂದು ಗುಂಡ್ಪಿನ್ ಹಾಕ್ಕೋತೀನಿ ಎರಡೂ ಕಡೆ. ನೆರಿಗೆ ಸೆರಗು ಕೈಗಳಿಗೆ ಬ್ಲೌಸ್ ಪೀಸ್ ಸುತ್ತಿದಾಯಿತು. ಕಲಶಕ್ಕೆ ಗುಡಿಸೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ನಾನು ಬಿಂದಿಗೆಗೆ ಡಬಲ್ ಸೈಡೆಡ್ ಟೇಪ್ ಇಡ್ತಿದ್ದೀನಿ ಚೊಂಬಂಟ್ಕೊಳ್ಳೋಕ್ಕೆ. ಈಗ ಚೊಂಬನ್ನು ಇಡ್ತೀನಿ. ಈಗ ಕಲಶ ರೆಡಿ ಆಯಿತು. ಸೀರೆ ಹೇಗೆ ಉಡಿಸೋದು ಅಂತ ತೋರಿಸ್ತೀನಿ ಬನ್ನಿ. ಎರಡೂ ಕಡೆ ನೆರಿಗೆ ಹಾಕ್ಕೊಂಡು ಅಳತೆ ನೋಡ್ಕೋಬೇಕು. ಒಂದು ಕೆಳಗೆ ಒಂದು ಮೇಲೆ ಇರೋ ಥರ ಇರಬಾರ್ದು. ಎರಡು ಒಂದೇ ಅಳತೆ ಇರೋ ಥರ ಚೆಕ್ ಮಾಡ್ಕೋಬೇಕು. ಪಿನ್ ಹಾಕೋ ಮೊದಲು ನೋಡಿ ಈ ರೀತಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಆಮೇಲೆ ಒಂದು ಸೇಫ್ಟಿ ಪಿನ್ನನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ಲೂಸ್ ಇದ್ದರೆ ಸ್ವಲ್ಪ ಹಿಂದೆ ಎಳೆದು ಆ ಕ್ಲಿಪ್ಪನ್ನು ತೆಗೆದು ಆ ಸೀರೆಗೆ ನೋಡಿ ಹೀಗೆ ಟೈಟಾಗಿ ಕ್ಲಿಪ್ಪನ್ನು ಹಾಕ್ತೀನಿ. ಉದ್ದ ಕಡಿಮೆ ಬೇಕಿದ್ರೂ ಈ ರೀತಿ ಮಾಡ್ಕೋಬೋದು. ನೋಡಿ ಈಗ ಕ್ಲಿಪ್ಗಳನ್ನು ತೆಗಿತೀನಿ. ಈಗ ಬ್ಲೌಸ್ ಪೀಸ್ ಇಡ್ತೀನಿ. ನೋಡಿ ಈ ರೀತಿ ಇಟ್ಟು ಕೈಗಳನ್ನು ಹಿಂದೆ ಎರಡೂ ಕಡೆ ಸಹ ಗುಂಡ್ಪಿನ್ಗಳನ್ನು ಹಾಕ್ತೀನಿ. ಈಗ ಇನ್ನು ಉಳಿದಿರೋಂಥ ಬ್ಲೌಸ್ ಪೀಸನ್ನು ಮುಂದೆ ತಗೊಬಂದು ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿ ಅದಕ್ಕೂ ಒಂದು ಗುಂಡ್ಪಿನ್ ಹಾಕ್ತೀನಿ. ಈಗ ಬ್ಲೌಸ್ ರೀತಿ ಕಾಣುತ್ತೆ. ಈಗ ಸೆರಗು ಹಾಕ್ತೀನಿ. ಹಿಂದೆ ಇರೋ ಸೆರಗನ್ನು ಮುಂದೆ ತಗೊಬಂದು ಮತ್ತೆ ಹಿಂದೆ ಹಾಕ್ತೀನಿ.
ಇನ್ನು ಉಳಿದಿರೋ ಅಂಥ ಸೆರಗನ್ನು ಕೈ ಮೇಲೆ ತಗೊಬರ್ತೀನಿ. ನೋಡಿ ಈ ರೀತಿ, ನೋಡಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಕೈ ಮೇಲೆ ಹಾಕ್ತೀನಿ. ಈಗ ನಾವು ಹಾಕೋತೀವಲ್ಲ ಶೋಲ್ಡರ್ ಹತ್ರ ಒಂದು ಗುಂಡ್ಪಿನನ್ನು ಹಾಕ್ತೀನಿ ನಾವು ಹಾಕ್ಕೊಳ್ಳೋ ರೀತಿ. ಈಗ ನೆರಿಗೆನೆಲ್ಲ ಸ್ಪ್ರೆಡ್ ಮಾಡ್ತಿದ್ದೀನಿ. ಸೆರಗಿನ ನೆರಿಗೆನ ಸ್ಪ್ರೆಡ್ ಮಾಡಿ ಒಂದು ದಾರ ಕಟ್ಕೋತೀನಿ. ಈಗ ಕಾಲು ಉದ್ದ ಮಾಡ್ತಿದ್ದೀನಿ. ನೋಡಿ ನಾನು ತಗೊಂಡಿರೋ ಕಾಲು ತುಂಬ ಚಿಕ್ಕದು, ಅದಕ್ಕೆ ಊದ್ಕಡ್ಡಿ ಬರುತ್ತಲ್ವ ಅದರಲ್ಲಿ ಪೈಪ್ ರೀತಿ ಒಂದು ಕೊಟ್ಟಿರ್ತಾರಲ್ಲ ಅದನ್ನು ಸೇರಿಸಿ ಕಾಲನ್ನು ಉದ್ದ ಮಾಡ್ಕೋತೀನಿ. ಇದು ಈಸಿಯಾಗಿ ಕಾಲು ಉದ್ದ ಮಾಡ್ಕೋಬೋದು ನಾವು ಈ ರೀತಿ. ಈಗ ನೆರಿಗೆಯ ಕೊನೆ ನೆರಿಗೆ ಇರುತ್ತಲ್ವ ಅಲ್ಲಿ ಇಟ್ಟು ಕಾಲನ್ನು ಬಾರ್ಡರನ್ನು ಮೇಲೆ ತಗೊಬರ್ತೀನಿ. ನೋಡಿ ಈ ರೀತಿ ಅಲ್ಲಿ ಒಂದು ಗುಂಡ್ಪಿನ ಹಾಕ್ತೀನಿ. ಎರಡು ಕಡೆ ಸೇಮ್ ಅದೇ ರೀತಿ ಮಾಡ್ತೀನಿ. ಲಾಸ್ಟ್ ನೆರಿಗೆ ಹತ್ರ ಇಟ್ಟು ಕಾಲನ್ನು ಬಾರ್ಡರನ್ನು ಮೇಲೆ ತಗೊಬರ್ತೀನಿ. ನೀವು ಉದ್ದ ಬಿಡಬೇಕಾ ಫೋಲ್ಡ್ ಮಾಡಬೇಕಾ ನೋಡಿಕೊಂಡು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಕಾಲನ್ನು ಇಟ್ಕೋಬೋದು. ಈಗ ಅಲ್ಲೊಂದು ಗುಂಡ್ಪಿನ ಹಾಕ್ತಿದ್ದೀನಿ. ಈಗ ಎಲ್ಲ ನೆರಿಗೆ ಎಲ್ಲ ಸೆಟ್ ಮಾಡಿಕೊಡ್ತಿದ್ದೀನಿ. ಈಗ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಕಡೆ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಈಗ ಕಾಯನ್ನು ಇಡ್ತಿದ್ದೀನಿ. ಮುಖವಾಡ ಕಟ್ತಿದ್ದೀನಿ, ಡಾಬನ್ನು ಕಟ್ತಿದ್ದೀನಿ, ಇನ್ನು ಉಳಿದಿರೋ ಅಂಥ ಅಲಂಕಾರ ಮಾಡ್ತಿದ್ದೀನಿ. ನೀವು ಅಮ್ಮನವರಿಗೆ ಇನ್ನೇನೇನು ಒಡವೆಗಳು ಹಾಕಬೇಕು ಅಂತಿದ್ದೀರಾ ನೀವು ಅದನ್ನು ನೀವು ಹಾಕ್ಕೊಂಡು ಹೂಗಳು ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಂಡು ನೀವು ಅಲಂಕಾರ ಮಾಡ್ಕೊಳ್ಳಿ. ಕಾಲಿಗೆ ಗೆಜ್ಜೆ ಕಟ್ತಿದ್ದೀನಿ. ಈಗ ಅಲಂಕಾರ ಎಲ್ಲ ಮುಗೀತು. ಹೂಗಳನ್ನೆಲ್ಲ ಇಟ್ಕೊಂಡು ನೋಡಿ ಫೈನಲ್ ಲುಕ್ ಈಗ ಬರುತ್ತೆ. ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ದಿನವೇ ನೆರಿಗೆ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ರೆ ಹಬ್ಬದ ದಿನ ತುಂಬ ಸುಲಭ ಆಗುತ್ತೆ. ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ, ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಸೀರೆ ಉಡಿಸೋದು ತುಂಬ ಸುಲಭ. ಇದೇ ರೀತಿ ಅಲ್ಲ ತುಂಬ ರೀತಿಗಳು ಸೀರೆ ಉಡಿಸೋ ರೀತಿಗಳು ನನ್ನ ಚಾನಲಲ್ಲಿದೆ, ಅದನ್ನು ಒಂದ್ಸರಿ ನೋಡಿ. ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.